ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ ಗ್ರಂಥವು 1ನೇ ಅಧ್ಯಾಯ 38ನೇ ಪದ್ಯ. ಮತ್ತೆ ಈಶ್ವರರಾರೆನಲು ಕೇಳ್ಸತ್ವರಾಜಸ ತಾಮಸೆಂಬರು, ಮತ್ತೆ ಪಾರ್ವತಿ ಲಕ್ಷ್ಮೀ ಭಾರತಿ ಎಂಬರೀಶ್ವರರು. ಸತ್ಯ ಶಮೆ ದಮೆ ಶಾಂತಿ ಯೋಗವು ಇತ್ತ ಕೇಳನಿ ಮಾದಿ ಸಿದ್ಧಿಯು, ಮತ್ತೆ ಶ್ರುತಿ ಷಣ್ಮತವು ವಿದ್ಯದಲಾದವಿವು ಎಂದ. ಇಲ್ಲಿ ಮತ್ತೆ ಅವಧೂತರು ಹೇಳ್ತಾ ಇದ್ದಾರೆ. ಅಂದರೆ ಪರಮೇಶ್ವರನು ನಂದಿಗೆ ಹೇಳ್ತಾ ಇದ್ದಾನೆ, ಅದನ್ನು ಅವಧೂತರು ಇಲ್ಲಿ ಹೇಳಿದ್ದಾರೆ. ಮತ್ತೆ ಈಶ್ವರರು ಅಂದರೆ ಅವನು ಈಗ ಮೊದಲು ಹೇಳಿದ್ದು ಈಶ್ವರ ಬೇರೆ, ಈಗ ಇರೋದು ಬೇರೆ ಅಂತಲ್ಲ. ಆ ಒಂದೇ ಈಶ್ವರ ಈ ಬಗೆಯಲ್ಲೂ ಕೂಡ ಇದ್ದಾನೆ. ನಿನ್ನೆ ಗುಡ್ಡ ನದಿ ಎಲ್ಲ ರೂಪವಾಗಿರ್ತಕ್ಕಂಥವನ್ನು ತಿಳ್ಕೊಂಡಿದ್ದು. ಇವತ್ತೇನು ಹೇಳ್ತಾ ಇದ್ದಾರೆ ಅಂದರೆ ಸತ್ವರಾಜಸ ತಾಮಸೆಂಬರು, ಸತ್ವಗುಣ ರಜೋಗುಣ ತಾಮಸ ಗುಣ ಯುಕ್ತರಾಗಿರ್ತಕ್ಕಂಥವರು, ಮತ್ತೆ ಪಾರ್ವತಿ ಲಕ್ಷ್ಮೀ ಭಾರತಿ ಎಂಬ ಈಶ್ವರರು. ಇವರು ಈಶ್ವರರು ಅಂದರೆ ಒಂದು ಶಕ್ತಿಯನ್ನು ಇರ್ತಕ್ಕಂಥವರು. ಈಶತ್ವ ಅಂದರೆ ಒಡೆತನವನ್ನು ಹೊಂದಿರತಕ್ಕಂಥವರು ಇವರು ಅಂತ ಹೇಳ್ತಾ ಇದ್ದಾರೆ. ಒಂದು ನಾವು ಸತ್ವಗುಣಕ್ಕೆ ವಿಷ್ಣುವನ್ನು ಹೋಲಿಸ್ತಾರೆ ಶಾಸ್ತ್ರಗಳಲ್ಲಿ, ರಾಜಸಕ್ಕೆ ಬ್ರಹ್ಮನನ್ನು ಹೋಲಿಸ್ತಾರೆ, ತಾಮಸಕ್ಕೆ ಶಿವನನ್ನು ಹೋಲಿಕೆ ಮಾಡ್ತಾರೆ. ಈ ಮೂವರ ಪತ್ನಿಯರು ಅಂದರೆ ವಿಷ್ಣುವಿಗೆ ಲಕ್ಷ್ಮಿ, ಬ್ರಹ್ಮನಿಗೆ ಸರಸ್ವತಿ, ಶಿವನಿಗೆ ಪಾರ್ವತಿ. ಅವರು ಮದುವೆ ಆಗಿದ್ದಾರೇನು ಅಂತ ಡೌಟ್ ಬರ್ತದೆ ಕೆಲವರಿಗೆ. ಮದುವೆ ಆಗಿದ್ದಾರೆ ಹೆಂಗೋ? ಆ ದೇವತಾ ಸ್ವರೂಪಗಳಲ್ಲಿ ನಮ್ಮ ರೀತಿಯಲ್ಲಿ ಗಂಡ ಹೆಂಡತಿ ಮದುವೆ ಆಗಿದ್ದಾರೆ ಅಂಥೇಳಿ ಅರ್ಥ ಅಲ್ಲ ಅದು. ಮತ್ತು ಅವ್ರಿಗೆ ಮಕ್ಕಳು ಬೇರೆ ಇದ್ದಾರಲ್ಲ ಅಂದರೆ ಅವ್ರ ಮಕ್ಕಳು ಯಾರು? ಅವ್ರಂಗೆ ಮಕ್ಕಳಾಗಿ ಇದಾವು ಅಂತ ಅಲ್ಲ, ಆ ದೇವತೆಗೆ ಇರ್ತಕ್ಕಂಥ ಶಕ್ತಿ ಅಂತ. ಅವರಿಬ್ಬರು ಅಭೇದ ಅಂತ ನಾವು ಹಿಂದೆ ನೋಡಿದ್ದೀವಿ ಕೆಲವೊಂದು ವಾಕ್ಯಗಳಲ್ಲಿ. ವಿಷ್ಣುವಿನ ಶಕ್ತಿಯೇ ಲಕ್ಷ್ಮಿ, ವಿಷ್ಣು ಲಕ್ಷ್ಮಿ ಬೇರೆ ಇರೋಂಗಿಲ್ಲ. ಶಿವ ಪಾರ್ವತಿ ಬೇರೆ ಇರಂಗಿಲ್ಲ, ಬ್ರಹ್ಮ ಸರಸ್ವತಿ ಬೇರೆ ಇರಂಗಿಲ್ಲ. ಎರಡು ಒಂದೇ ತತ್ವ. ಈಗ ದೀಪ ಇದೆ, ಬೆಳಕಿದೆ, ಜ್ಯೋತಿ ಇದೆ, ಬೆಳಕಿದೆ. ಎರಡು ಬೇರೆನಾ ಒಂದ? ಜ್ಯೋತಿ ಇದ್ದರೆ ಬೆಳಕಿರ್ತದೆ, ಬೆಳಕೈತಂದ್ರೆ ಜ್ಯೋತಿ ಐತೆ ಅಂತ ಅರ್ಥ. ಹಾಗಾಗಿ ಒಂದು ಬಿಟ್ಟು ಒಂದಿಲ್ಲ. ಇದು ಜ್ಯೋತಿ ಸುಮ್ಮನೆ ಇರ್ತದೆ, ಪ್ರಕಾಶ ಪೂರ್ತಿ ಆವರಿಸ್ತದೆ. ಹೀಗೆ ಆ ಇರ್ತಕ್ಕಂಥ ಚೈತನ್ಯ ಆ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತೆ ಯಾರಿದ್ದಾರೆ ಅಂದರೆ ಸತ್ಯ ಶಮೆ ದಮೆ ಶಾಂತಿ ಯೋಗವು. ಇವು ಕೂಡ ಶಾಸ್ತ್ರೀಯವಾಗಿ ಸಾಧನೆಗೆ ಬೇಕಾಗಿರ್ತಕ್ಕಂಥ ವಿದ್ಯೆಗಳು ಅಂತ ಕೊನೆಗೆ ಹೇಳಿದ್ದಾರೆ. ಈ ವಿದ್ಯೆಗಳು ಅದು ಜಡ ಸ್ವರೂಪದಲ್ಲಿರ್ತಕ್ಕಂತಹ ಒಂದು ಜಡದಲ್ಲಿ ಚೈತನ್ಯ ರೂಪವನ್ನು ಆವರಿಸಿಕೊಂಡಿರ್ತಕ್ಕಂಥ ಪ್ರಪಂಚ ಒಂದನೇ ಹಿಂದಿನ ಪದ್ಯದಲ್ಲಿ. ಈ ಪದ್ಯದಲ್ಲಿ ಜ್ಞಾನಕ್ಕೆ ಹೋಗಬೇಕಾದ್ರೆ ಆಶ್ರಯಿಸಬೇಕಾಗ್ತಕ್ಕಂಥ ವಿದ್ಯೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವು ವಿದ್ಯೆಗಳು ಯಾವುವು ಅಂದರೆ ಸತ್ಯ ಶಮ ದಮ ಶಾಂತಿ ಯೋಗ. ಬ್ರಹ್ಮ ಲಕ್ಷ್ಮೀ ಸರಸ್ವತಿ ಅವ್ರನ್ನ ಉಪಾಸನೆ ಮಾಡಿದರೂ ಅದು ವಿದ್ಯೆ ಅನ್ನಿಸ್ಕೊಳ್ತದೆ. ಅದನ್ನ ಹೇಳ್ತಾರೆ. ಸತ್ಯ ಅಂದರೆ ಏನು? ಸತ್ಯ ಅಂದರೆ ಗೊತ್ತಿದೆ ಅಲ್ರಿ. ಸತ್ಯ ಅಂದರೆ ಸತ್ಯ ಹೇಳೋದು, ಇದ್ದಂಗೆ ಹೇಳಿದ್ರೆ ಸತ್ಯ ಅಂತಾರೆ. ಆದರೆ ನಾವು ಯಾರೂ ಕೂಡ ವ್ಯವಹಾರಗಳಲ್ಲಿ ಇದ್ದದ್ದನ್ನು ಇದ್ದಂಗೆ ಹೇಳಕ್ಕೆ ಬರೋದೇ ಇಲ್ಲ, ಹೇಳುವುದೂ ಇಲ್ಲ. ಎಲ್ಲ ಸುಳ್ಳೇ ಮಾತಾಡೋದು ನಾವು. ಇದೇನು ಹಿಂಗೆ ಹೇಳ್ತೀರಿ? ಸತ್ಯ ಅಂದಕ್ಕೆ ಈ ಸತ್ಯ ಅಲ್ಲ. ಶಾಸ್ತ್ರದಲ್ಲಿ ಸತ್ಯಂ ವದ ಅಂತ ಹೇಳಿದೆ, ಧರ್ಮಂ ಚರ ಅಂತ ಹೇಳಿದೆ. ಸತ್ಯಂ ವದ, ಸತ್ಯವನ್ನು ಹೇಳು. ಸತ್ಯವೇ ಯಾವುದು? ಆ ಪರಬ್ರಹ್ಮವೇ. ಒಂದೇ ಇರ್ತಕ್ಕಂಥ ಆ ಪರಬ್ರಹ್ಮ ಸರ್ವನಾಶರಹಿತವಾಗಿರ್ತಕ್ಕಂತಹ, ಯಾವಾಗಲೂ ಇರ್ತಕ್ಕಂತಹ, ಸರ್ವಕ್ಕೂ ಆಧಾರವಾಗಿರ್ತಕ್ಕಂಥ ಏನು ಆ ಒಂದು ಚೈತನ್ಯ ಚಿಚ್ಛಕ್ತಿ ಏನಿದೆಯೋ ಅದು ಸತ್ಯ. ಅದೇ ಪರಬ್ರಹ್ಮ ಅಂತೀವಿ. ಇನ್ನೊಂದು ಹೆಸರಲ್ಲಿ ಅನಂತವಾದ ಶಕ್ತಿ, ಒಂದು ಚೈತನ, ಒಂದು ವೈಜ್ಞಾನಿಕರು ಏನು ಮಾಡೋದು, ಒಂದು ಶಕ್ತಿ ಇದೆ, ಹೀಗೆ ಕರ್ಕೊಳ್ತಾ ಹೋಗ್ತೀವಿ. ಅದು ತಿಳ್ಕೊಳ್ಳೋದೇ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಸತ್ಯಂಬದ ಸತ್ಯ. ಮತ್ತು ಅದು ಸತ್ಯ. ಅದನ್ನೇ ಮಾತಾಡಿದರೆ ಸತ್ಯ ಮಾತಾಡಿದಂಗೆ. ಇನ್ನು ಉಳುಕಿದ್ದು ಏನು ಮಾತಾಡಿದ್ರೆ ಅವೆಲ್ಲ ಕಲ್ಲಬಿಲ್ಲಿ ಸುಳ್ಳೆ. ಇದು. ಇನ್ನು ಶಮೆ ದಮೆ ಉಪರತಿ ತಿತಿಕ್ಷೆ ಇವೆಲ್ಲ ಬರ್ತವೆ. ಸಾಧನ ಚತುಷ್ಟಯದೊಳಗೆ ಬರ್ತವೆ. ಶಮ ಅಂದರೆ ಏನಂದರೆ ಅಂತರಿಂದ್ರಿಯ ನಿಗ್ರಹ. ಅಂತರಿಂದ್ರಿಯ ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ 4
ಈ 4 ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. 4 ಯಾಕೆ ಹೇಳ್ತಾ ಇದ್ದಾರೆ? ಮನಸ್ಸು ಒಂದೇ 4 ಭಾಗ ಆಗಿದೆ. ಇದು ಕಂಟ್ರೋಲ್ ಆದರೆ ಎಷ್ಟೋ 90 ಭಾಗ ಕಂಟ್ರೋಲ್ ಆಗತ್ತೆ. ಅದಕ್ಕೆ ಇದನ್ನು ಅಂತರಿಂದ್ರಿಯ ನಿಗ್ರಹ ಅಂತಕ್ಕಂಥ ಏನು ಶಾಸ್ತ್ರ ಹೇಳ್ತದೆ ಅದು ಒಂದು ಇದು. ಆಮೇಲೆ ದಮೆ ಅಂತ ಹೇಳಿ, ದಮ ಅಂದರೆ ಬಾಹ್ಯೇಂದ್ರಿಯ ನಿಗ್ರಹ, ಅಂದರೆ ಈ ಶರೀರ ಕರ್ಣಾದಿಗಳಿಂದ ನಿಗ್ರಹವಾಗಿರ್ತಕ್ಕಂಥ. ನಿಗ್ರಹ ಅಂದರೆ ತಪ್ಪು ಕಾಣಿಸ್ತಾ ಇದೆ, ಮನಸ್ಸು ಹೇಳ್ತಾ ಇದೆ, ಆದರೆ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು. ಇದೆಲ್ಲವೂ ಕೂಡ ಇದು ಒಂದು ಬಗೆ. ಇವೆಲ್ಲ ವಿದ್ಯೆಗಳು ಕೂಡ ವಿದ್ಯೆಯಲ್ಲಿ ಬರ್ತಕ್ಕಂಥವು. ಶಾಂತಿ ಯೋಗವು, ಶಾಂತಿ ಬೇರೆ, ಯೋಗವೂ ಬೇರೆ. ಶಾಂತಿ ಯೋಗವು ಕೂಡಿಸಿದ್ದಾರೆ. ಶಾಂತಿ ಯೋಗವು ಅಂದರೆ ಶಾಂತಿ, ಪರಾಂ ಶಾಂತಿ, ಓಂ ಶಾಂತಿ 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 ಅಂತೀವಿ ನಾವು. ಯಾಕೆ ಪರಾಂ ಶಾಂತಿ ಅಧಿಗಚ್ಚತೆ, ಅದೇ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದೇನು ಅಂದರೆ, ಆ ಶಾಂತಿ ಅಂದರೆ ಮೋಕ್ಷ, ಪರಬ್ರಹ್ಮ, ಆನಂದ ಸ್ವರೂಪವಾಗಿರ್ತ ಸಚ್ಚಿತ್ ಆನಂದ ಸ್ವರೂಪವಾಗಿರ್ತಕ್ಕಂಥ ಯೋಗವನ್ನು ಸೇರಿಸ್ತಕ್ಕಂಥ ವಿದ್ಯೆಗಳು ಏನಿದ್ದಾವೋ ಅವೆಲ್ಲವೂ ಕೂಡ ಆ ಪರಮೇಶ್ವರನೇ, ಆ ಈಶ್ವರನೇ ಅಂಥೇಳಿ ಇಲ್ಲಿ ಹೇಳ್ತಾರೆ. ಇತ್ತ ಕೇಳೆ ನಿಮ್ಮ ಅಣಿಮಾದಿ ಸಿದ್ಧಿಗಳು. ಇನ್ನು ಸಿದ್ಧಿಗಳೇನಿದ್ದಾವೆ ಅವು ಕೂಡ ಈಶ್ವರನ ಸ್ವರೂಪವೇ ಅಂಥೇಳಿ ಹೇಳ್ತಾರೆ. ಎಷ್ಟು ಅಷ್ಟಸಿದ್ಧಿಗಳಿದ್ದಾವೆ, ಯಾವ್ಯಾವಿದ್ದಾವೆ? ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ, ಇವು ಅಷ್ಟಸಿದ್ಧಿಗಳು. ಇನ್ನೂ 2 ಸಿದ್ಧಿಗಳು ಕೂಡ ಇದ್ದಾವೆ. ಅವು ಅನಘಾ ಸಿದ್ಧಿ, ಆಕೃತಿ ಸಿದ್ಧಿ ಅಂತ 2 ವಿಶೇಷವಾಗಿ ಶ್ರೀವಿದ್ಯಾ ಉಪಾಸನೆಯಲ್ಲಿ ಬರ್ತಕ್ಕಂಥದ್ದಿದೆ. ಇವು ಎಲ್ಲೆಲ್ಲಿ ಇರ್ತವೆ ಅಂದರೆ, ಅಷ್ಟದಿಕ್ಕುಗಳಲ್ಲಿ ಒಂದೊಂದು ಸಿದ್ಧಿ ಒಂದೊಂದು ಕಡೆಗೆ ಇಲ್ಲಿ ಸೂಚನೆ ಆಗ್ತದೆ. ಅದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಅಷ್ಟದಿಕ್ಕುಗಳು ಅಷ್ಟೇ ನೋಡ್ತೀವಿ, ನಮಗೆ 10 ದಿಕ್ಕುಗಳು ಕೂಡ ಇದ್ದಾವೆ. ಅಧೋ ದಿಕ್ಕು, ಊರ್ಧ್ವ ದಿಕ್ಕು, ಅಧೋ ದಿಕ್ಕು. ಅಂದರೆ ಅಧ ಅಂದರೆ ಕೆಳಗೆ, ಊರ್ಧ್ವ ಅಂದರೆ ಮೇಲೆ. ಮೇಲೆ ಇರ್ತಕ್ಕಂಥ ಒಂದು ದಿಕ್ಕು. ಈಗ 8 ಕಡೆಗೆ ಆಯಿತು, ಮೇಲೊಂದು ಕೆಳಗೊಂದು, 10 ದಿಕ್ಕುಗಳಾಯಿತು. ಇಲ್ಲಿ 10 ಸಿದ್ಧಿಗಳಿದ್ದಾವೆ. ಮಾಮೂಲಾಗಿ ವಿಶೇಷವಾಗಿ 8 ದಿಕ್ಕು ಅಂಥೇಳಿ 8 ಅಷ್ಟ ಸಿದ್ಧಿಗಳನ್ನು ಹೇಳ್ತಾರೆ. 10ಗಳು ಅದನ್ನು ತಿಳ್ಕೊಳ್ಳೋಣ. ಪೂರ್ವಕ್ಕೆ ಯಾವುದಿದೆ ಅಂದರೆ ಊರ್ಧ್ವಕ್ಕೆ ಅಣಿಮಾ ಸಿದ್ಧಿ, ಅಣುವಂತೆ ಆಗ್ತಕ್ಕಂಥ. ಅಣು ಅಂದರೆ ಅಣು ಆದಂಗೆಲ್ಲ ಅದು ಆಕಾಶದಲ್ಲಿ ಹಾರಾಡ್ತಾ ಹೋಗ್ತದೆ. ಅಣು, ಅದಕ್ಕಾಗಿ ಆಕಾಶಕ್ಕೆ ಅದು. ಮಹಿಮಾ ಅಂದರೆ ಮಹತ್ತಾಗಿರ್ತಕ್ಕಂಥ, ದೊಡ್ಡದಾಗ್ತಕ್ಕಂಥದ್ದು. ಮಹಿಮಾ ಅಂದರೆ ಮಹತ್. ಅದು ಅದೋ ದಿಕ್ಕು, ಅದು ಮಹಿಮಾ. ಅದರ ಮಹಿಮೆ ಗೊತ್ತಾಗಲ್ಲ, ಮೇಲಿರೋದೇನು ಗೊತ್ತಾಗಲ್ಲ. ಹಾಗಾಗಿ ಮೇಲೆ ಕೆಳಗೆ 2 ಮುಖ್ಯವಾಗಿರ್ತಕ್ಕಂಥವು ಇದ್ದಾವೆ. ಇನ್ನು ಉಳಿದವು ಕಡಿಮೆ ಅಂತ ಅರ್ಥ ಮಾಡ್ಕೊಳ್ಬೇಡ್ರಿ, ಎಲ್ಲವೂ ಕೂಡ ಮುಖ್ಯವೇ. ಗರಿಮ ಅಂದರೆ ಅದು ವರುಣ ದಿಕ್ಕು, ಅಂದರೆ ಪಶ್ಚಿಮ ದಿಕ್ಕಿಗೆ ಗರಿಮ, ದೊಡ್ಡದಾಗ್ತಕ್ಕಂಥದ್ದು. ಲಘಿಮ ಚಿಕ್ಕದಾಗ್ತಕ್ಕಂಥದ್ದು, ನೈಋತ್ಯ ದಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲಘಿಮ. ಪ್ರಾಪ್ತಿ ಸಿದ್ಧಿ ಅಂದರೆ ನಮಗೇನು ಬೇಕೋ ಎಲ್ಲವೂ ಪ್ರಾಪ್ತಿ ಆಗಬೇಕು ಅನ್ನುವಂಥ ಸಿದ್ಧಿ ಸಿಗೋದು ಈ ಪ್ರಾಪ್ತಿ ಸಿದ್ಧಿಯಲ್ಲಿ. ನಮಗೇನು ಬೇಕೋ ಎಲ್ಲವೂ ಆಗ್ತಾವೆ. ಆ ಸಿದ್ಧಿ ಬಂದರೆ ಅದು ದಕ್ಷಿಣ ದಿಕ್ಕಿಗೆ ಇಂದ ಬರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ. ಇನ್ನು ಪ್ರಾಕಾಮ್ಯ ಅಂತಕ್ಕಂಥದ್ದು ಆಗ್ನೇಯ. ನಾವೇನು ತಿಳಿಸ್ತೀವೋ ಅದು ಪ್ರಕೃಷ್ಟವಾಗಿ ಸರ್ವವಿಧವಾಗಿ ಬರ್ತಕ್ಕಂಥ ಒಂದು ಸಿದ್ಧಿ, ಅದು ಪ್ರಾಕಾಮ್ಯ ಸಿದ್ಧಿ. ಅದು ಆಗ್ನೇಯ ದಿಕ್ಕಿನಲ್ಲಿ ಸೂಚಿಸ್ತಾ ಇದ್ದಾರೆ. ಅಲ್ಲಿಂದ ಆ ಎನರ್ಜಿ ನಮಗೆ ಪಾಸ್ ಆಗ್ತಾ ಇದೆ ಅಂತ ಅರ್ಥ. ಇನ್ನು ಈಶಿತ್ವ ಸಿದ್ಧಿ. ಈಶತ್ವ ಒಡೆಯತನ. ಅದು ಎಲ್ಲಿರ್ತದೆ ಅಂದರೆ ಪೂರ್ವಕ್ಕಿರ್ತದೆ. ಪೂರ್ವಕ್ಕೆ ಅಧಿಪತಿ ಇಂದ್ರ ಮತ್ತು ಅಲ್ಲಿ ಪೂರ್ವಕ್ಕೆ ಅಧಿಪತಿ ಸೂರ್ಯ. ವಾರಾಹಿ ನವರಾತ್ರಿ ಇದರೊಳಗೆ ತಿಳ್ಕೊಂಡಿದ್ದೀವಿ. ಈ ಪೂರ್ವಕ್ಕೆ ಈಶಿತ್ವ, ಎಲ್ಲವೂ ಒಡೆತನ ಇರ್ತಕ್ಕಂಥದ್ದು ಈ ಒಂದು ಈಶಿತ್ವ ಸಿದ್ಧಿಯಲ್ಲಿ ಇರ್ತಕ್ಕಂಥದ್ದು. ಎಲ್ಲರ ಒಡೆತನ ಇದೆ ಅಂದರೆ ಈಶಿತ್ವ ಸಿದ್ಧಿ ಇದೆ ಅಂತ. ಇಲ್ಲಾಂದರೆ ಈಶಿತ್ವ ಸಿದ್ಧಿ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ಇನ್ನು ಈಶಾನ್ಯಕ್ಕೆ ವಶಿತ್ವ ಸಿದ್ಧಿ. ವಶ ಅಂದರೆ ಎಲ್ಲವೂ ತನ್ನ ವಶದೊಳಗಿರ್ತಾವೆ. ಎಲ್ಲವೂ ಅಂದರೆ ಪಂಚಭೂತಗಳು ಕೂಡ ವಶದಲ್ಲಿರ್ತಕ್ಕಂಥ ಮಹಾತ್ಮರು ಇದ್ದಾರೆ. ಅವಿಲ್ಲ ಅನ್ನೋರು ದೊಡ್ಡ ಮಹಾತ್ಮರು ಇದ್ದಾರೆ, ಅವ್ರಿಗೊಂದು ನಮಸ್ಕಾರ. ಅವೆಲ್ಲವೂ ಕೂಡ ವಶ ಆಗ್ತವೆ, ಸಿದ್ಧಿ ಖಂಡಿತವಾಗಿ ಇದ್ದಾವೆ. ಇನ್ನು 2 ಸಿದ್ಧಿಗಳು ಯಾವುವು ಅಂದರೆ ಅನಘಾ ಸಿದ್ಧಿ. ಉತ್ತರ ದಿಕ್ಕಿಗೆ ಇರ್ತಕ್ಕಂಥದ್ದು ಅನಘಾ ಸಿದ್ಧಿ. ಅನಘಾ ಸಿದ್ಧಿ ಅಂದ್ರೇನು? ಅಘ ಅಂದರೆ ಪಾಪ, ಅನಘ ಅಂದರೆ ಪಾಪವಿಲ್ಲದೆ ಇರ್ತಕ್ಕಂಥ ಸಿದ್ಧಿ. ಉತ್ತರ ದಿಕ್ಕಿನಿಂದ ಆ ಒಂದು ಶಕ್ತಿಗಳು ನಮಗೆ ಬರ್ತಾ ಇರ್ತಕ್ಕಂಥವಾಗ್ತವೆ. ಆಕೃತಿ ಸಿದ್ಧಿ. ಕೃತಿ ಅಂದರೆ ಮಾಡುವುದು, ಆಕೃತಿ ಅಂದರೆ ಆಸಮಂತಾತ್ ಅಂದರೆ ಸಂಪೂರ್ಣವಾಗಿ ಮಾಡ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಬರ್ತಕ್ಕಂಥದ್ದು
ಆಕೃತಿ ಸಿದ್ಧಿ ಅಂತ ನಾನು ಭಾವಿಸ್ತಾ ಇದ್ದೆ. ಶಾಸ್ತ್ರದಲ್ಲಿ ಏನು ಹೇಳೋದು ನನಗೆ ಗೊತ್ತಿಲ್ಲ, ಈ ಭಾವ ನನಗೆ ಬರ್ತಾ ಇದೆ, ಅದನ್ನು ಹೇಳ್ತಾ ಇದ್ದೆ. ಇದು ಆಕೃತಿ ಸಿದ್ಧಿ ಅಂಥೇಳಿ 10 ಸಿದ್ಧಿಗಳನ್ನು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದೇ. ಮತ್ತು ಶ್ರುತಿ ಷಣ್ಮತವು. ಶ್ರುತಿ ಷಣ್ಮತವು ಅಂದರೆ 6 ಮತಗಳಿದ್ದಾವೆ. ಯಾವಿದ್ದಾವೆ? ಗಾಣಪತ್ಯ ಇದೆ, ಗಣಪತಿ ಉಪಾಸನೆ. ಶೈವ ಶಿವನ ಉಪಾಸನೆ. ವೈಷ್ಣವ ವಿಷ್ಣುವಿನ ಉಪಾಸನೆ. ಶಾಕ್ತೇಯ ಜಗನ್ಮಾತೆಯನ್ನು ವಿವಿಧ ರೀತಿಯಲ್ಲಿ ಉಪಾಸನೆ ಮಾಡ್ತಕ್ಕಂಥ ದೇವತಾ ರೂಪ. ಗೌರಮ್ಮ, ಯಲ್ಲಮ್ಮ, ಮಲ್ಲಮ್ಮ ಇವೆಲ್ಲವೂ ಅಂದರೆ ಕಡಿಮೆ ಮಟ್ಟದಿಂದ ಹಿಡಿದು ಕೊನೆಯವರೆಗೂ ಮೇಲಮಟ್ಟ ರಾಜರಾಜೇಶ್ವರಿ, ತ್ರಿಪುರ ಸುಂದರಿ ಈ ಥರ ಎಲ್ಲವೂ ಕೂಡ ಆ ಶಾಕ್ತೇಯ ಅಮ್ಮನ ಸ್ವರೂಪವಾಗಿ ಉಪಾಸನೆ ಮಾಡ್ತಕ್ಕಂಥದ್ದು. ಶ್ಯಾಮಲ, ಸರಸ್ವತಿ ಇವೆಲ್ಲವೂ ಕೂಡ ಬರ್ತವೆ. ನೆಕ್ಸ್ಟ್ 5ನೇದು ಸೌರ. ಸೌರ ಅಂದರೆ ಸೂರ್ಯ ಉಪಾಸನೆ. ಪ್ರತಿಯೊಬ್ಬರು ಸಂಧ್ಯಾ ವಂದನೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಶಾಸ್ತ್ರ ವಿಧಿಸಿದೆ. ಅದು ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯ ಉಪಾಸನೆ ಮಾಡ್ತಕ್ಕಂಥದ್ದು. 6ನೇದು ಷಣ್ಮುಖನ ಉಪಾಸನೆ. ಷಣ್ಮುಖ ಅಂದರೆ ಸುಬ್ರಹ್ಮಣ್ಯ ಉಪಾಸನೆ. ಇದು ಎಲ್ಲ ಕಡೆಗೂ ಇರ್ತಕ್ಕಂಥದ್ದು. ಈ 6 ಉಪಾಸನೆಗಳನ್ನ ಶಂಕರಾಚಾರ್ಯ ಏನು ಹೇಳಿದ್ದಾರೆ ಇವನ್ನ ಮೊದಲೇ ಅಲ್ಲಿ ನಮ್ಮ ಅವಧೂತರು ಕೂಡ ಇಲ್ಲೇ ಶಿವನ ಮೂಲಕ ಬಂದಿರತಕ್ಕಂಥವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಕೆಲವರು ಕಾಪಾಲಿಕ ಮತ ಅಂಥೇಳಿ ಕರೀತಾರೆ. ಕಾಪಾಲಿಕ ಅನ್ನುವಂಥದ್ದು ಅದು ಶೈವಕ್ಕೆ ಸಂಬಂಧಪಡ್ತದೆ. ಹಾಗಾಗಿ ಅದಕ್ಕೆ ಸಂಬಂಧ ಇಲ್ಲ ಅಂತ ನನಗೆ ಅನಿಸೋದು. ಶಾಸ್ತ್ರ ಚರ್ಚೆ ನನಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಇರೋದು ತಿಳ್ಕೊಳ್ಳೋದು ಮುಖ್ಯವಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟು. ಇವೆಲ್ಲವೂ ವಿದ್ಯೆಗಳು ಆ ಭಗವಂತನಿಂದ ಬಂದಿರತಕ್ಕಂತಹ ಪರಮೇಶ್ವರ ಸ್ವರೂಪ ಅಂತ ನಾವು ತಿಳಿಬೇಕು ಅಂಥೇಳಿ ಆ ಪರಮೇಶ್ವರ ಶಿವ ನಂದಿಗೆ ಹೇಳ್ತಕ್ಕಂಥವನಾಗಿದ್ದಾನೆ. ಇವೆಲ್ಲದರಲ್ಲಿ ನಾವು ಯಾವುದ್ರಾಗೂ ಒಂದು ಸ್ವಲ್ಪದ್ರಾಗ ಇದ್ದೀವಿ ಅಂದರೆ ಭಗವಂತನ ಕೃಪೆ ನಮ್ಮ ಮೇಲಿದೆ ಅಂತ ಅರ್ಥ. ಹಾಗಾಗಿ ಈ ಒಂದು ಸಾಧನೆ ಒಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂಥೇಳಿ ಈ ಒಂದು ಪದ್ಯದ ಅರ್ಥ ಇದೆ. ಮತ್ತು ಮುಂದಿನ ಪದ್ಯದಲ್ಲಿ ಭೇಟಿಯಾಗೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತೆ ನಮಃ.